ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ 17 ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. 6 ತಿಂಗಳುಗಳ ಬಳಿಕ ಆರೋಪಿಗಳು ಹೊರಬಂದಿದ್ದು ದರ್ಶನ್ಗೆ ಮಾತ್ರ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ನರಕ, ಅಕ್ಷರಶಃ ನರಕ. ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು 6 ತಿಂಗಳು ನರಕ ಕಂಡಿದ್ರು. ಜೈಲಲ್ಲಿ ತುಟಿಕ್ ಪಿಟಿಕ್ ಎನ್ನದೆ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿದ್ರು. ಅಷ್ಟು ಆರೋಪಿಗಳಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. 17 ಕೊಲೆ ಆರೋಪಿಗಳು ಬೇಲ್ ಮೇಲೆ ರಿಲೀಸ್. ದರ್ಶನ್ಗೆ ಮಾತ್ರ ತಪ್ಪದ ಮೇಲ್ಮನವಿ ಸಂಕಷ್ಟ. ರಾಜ್ಯಾದ್ಯಂತ ಬಳಿಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೈಲುವಾಸ ಅನುಭವಿಸಿದ ಆರೋಪಿಗಳು ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಸದ್ಯ ಆರೋಪಿಗಳು ರಿಲೀಸ್ ಮೂಡ್ ನಲ್ಲಿದ್ರೆ ದರ್ಶನ್ಗೆ ಮಾತ್ರ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ. ದರ್ಶನ್ ಬೇಲ್ ಪ್ರಶ್ನಿಸಲು ಖಾಕಿ ಸಿದ್ಧತೆ. 17 ಆರೋಪಿಗಳು ಬೇಲ್ ಮೇಲೆ ಹೊರಬಂದಿದ್ದಾರೆ. ಇಷ್ಟೆಲ್ಲ ರದ್ದಾಂತಗಳಿಗೆ ಕಾರಣವಾಗಿರುವ ಪವಿತ್ರ ಗೌಡಳ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ವಿಚಾರ ಚರ್ಚೆಯಾಗಿಲ್ಲ. ಆದರೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ವಿಚಾರದಲ್ಲಿ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ. ಇದೀಗ ಮೈಸೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಮೇಲ್ಮನವಿ ಟೆನ್ಷನ್ ಶುರುವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ಡಿ ಗ್ಯಾಂಗ್ನ ಒಬ್ಬೊಬ್ಬರೇ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಪ್ರಕರಣದ A9 ಹಾಗೂ A10ಗೆ ಜಾಮೀನು ಸಿಕ್ಕಿದ್ದು ತಡವಾಗಿ ಬಿಡುಗಡೆ ಆಗಿದ್ದಾರೆ. ಕೊಲೆ ಕೇಸಲ್ಲಿ ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಕತ್ತಲೆ ಭಾಗ್ಯ ಅನುಭವಿಸಿದ್ದ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಒಟ್ಟು 17 ಆರೋಪಿಗಳು ಜಾಮೀನು ಪಡೆದು ಹೊರಬಂದಿದ್ದಾರೆ. ತಡವಾಗಿ ಜಾಮೀನು ಸಿಕ್ಕ ಧನರಾಜ್ ಹಾಗೂ ವಿನಯ್ ಸ್ಥಿತಿ ಹೇಳತೀರದಾಗಿದೆ. ಧಾರವಾಡ ಕಾರಾಗೃಹದಿಂದ ಧನರಾಜ್ ರಿಲೀಸ್. ಯಾರು ಬಾರದೆ ಏಕಾಂಗಿಯಾಗಿ ಹೊರಟ ಆರೋಪಿ. ಧಾರವಾಡ ಕಾರಾಗೃಹದಲ್ಲಿ 6 ತಿಂಗಳುಗಳ ಕಾಲ ಜೈಲುವಾಸ ಅನುಭವಿಸಿದ್ದ A9 ಧನರಾಜ್ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರಗಡೆ ಬಂದ ಆರೋಪಿಯನ್ನ ಬರಮಾಡಿಕೊಳ್ಳಲು ಯಾರೂ ಬಾರದ ಕಾರಣ ಏಕಾಂಗಿಯಾಗಿ ಹೋಗಿದ್ದಾನೆ. ಜೈಲಿನಿಂದ ಮುಖ್ಯ ರಸ್ತೆವರೆಗೂ ಕಾಲ್ನಡಿಗೆ ಹೋದ ಧನರಾಜ್ ಬಳಿಕ ಸಂಬಂಧಿಕರ ಕಾರಲ್ಲಿ ಮನೆಗೆ ಹೋಗಿದ್ದಾನೆ ಎನ್ನಲಾಗಿದೆ. ದರ್ಶನ್ ಸಾಕು ನಾಯಿಗಳನ್ನ ನೋಡಿಕೊಳ್ಳುತ್ತಿದ್ದ ಧನರಾಜ್ ಮೇಲೆ ಎಲೆಕ್ಟ್ರಿಕ್ ಮೆಗ್ಗರ್ನಿಂದ ಶಾಕ್ ಕೊಟ್ಟ ಆರೋಪವಿದೆ. ರಾಜಾತಿಥ್ಯದ ಕೇಸ್ ಬಳಿಕ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಧನರಾಜ್ ಧಾರವಾಡಕ್ಕೆ ಶಿಫ್ಟ್ ಆಗಿದ್ದ. ಆಗಸ್ಟ್ 29ರಂದು ಧಾರವಾಡ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದ ಧನರಾಜ್ ರಿಲೀಸ್ ಆಗಿದ್ದಾನೆ. A10 ವಿನಯ್ಗೆ ಸಿಕ್ತು ಬಿಡುಗಡೆ ಭಾಗ್ಯ. ಇನ್ನು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿದ್ದ A10 ವಿನಯ್ಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ವಿನಯ್ ಬೆಂಗಳೂರಿನ RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ಹೋಟೆಲ್ ಮಾಲೀಕನಾಗಿದ್ದು ಜಾಮೀನು ಪ್ರತಿ ಸಿಕ್ಕ ಬಳಿಕ ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ರಿಲೀಸ್ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ಅಷ್ಟು ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಆದರೆ ಇಷ್ಟಕ್ಕೆ ಇವರ ಸಂಕಷ್ಟದ ದಿನಗಳು ಮುಗಿಯುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಇರಲಿದೆಯಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ 17 ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. 6 ತಿಂಗಳುಗಳ ಬಳಿಕ ಆರೋಪಿಗಳು ಹೊರಬಂದಿದ್ದು ದರ್ಶನ್ಗೆ ಮಾತ್ರ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ನರಕ, ಅಕ್ಷರಶಃ ನರಕ. ಜೈಲಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು 6 ತಿಂಗಳು ನರಕ ಕಂಡಿದ್ರು. ಜೈಲಲ್ಲಿ ತುಟಿಕ್ ಪಿಟಿಕ್ ಎನ್ನದೆ ಸೈಲೆಂಟ್ ಆಗಿದ್ದ ಆರೋಪಿಗಳು ಚಿತ್ರ ಹಿಂಸೆ ಅನುಭವಿಸಿದ್ರು. ಅಷ್ಟು ಆರೋಪಿಗಳಿಗೆ ಇದೀಗ ಬಿಗ್ ರಿಲೀಫ್ ಸಿಕ್ಕಿದೆ. 17 ಕೊಲೆ ಆರೋಪಿಗಳು ಬೇಲ್ ಮೇಲೆ ರಿಲೀಸ್. ದರ್ಶನ್ಗೆ ಮಾತ್ರ ತಪ್ಪದ ಮೇಲ್ಮನವಿ ಸಂಕಷ್ಟ. ರಾಜ್ಯಾದ್ಯಂತ ಬಳಿಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜೈಲುವಾಸ ಅನುಭವಿಸಿದ ಆರೋಪಿಗಳು ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ಸದ್ಯ ಆರೋಪಿಗಳು ರಿಲೀಸ್ ಮೂಡ್ ನಲ್ಲಿದ್ರೆ ದರ್ಶನ್ಗೆ ಮಾತ್ರ ಮೇಲ್ಮನವಿ ಸಂಕಷ್ಟ ಎದುರಾಗಿದೆ. ದರ್ಶನ್ ಬೇಲ್
ಬೇಲ್ ಪ್ರಶ್ನಿಸಲು ಖಾಕಿ ಸಿದ್ಧತೆ. 17 ಆರೋಪಿಗಳು ಬೇಲ್ ಮೇಲೆ ಹೊರಬಂದಿದ್ದಾರೆ. ಇಷ್ಟೆಲ್ಲ ರದ್ದಾಂತಗಳಿಗೆ ಕಾರಣವಾಗಿರುವ ಪವಿತ್ರ ಗೌಡಳ ವಿರುದ್ಧ ಮೇಲ್ಮನವಿ ಸಲ್ಲಿಸುವ ವಿಚಾರ ಚರ್ಚೆಯಾಗಿಲ್ಲ. ಆದರೆ ದರ್ಶನ್ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ವಿಚಾರದಲ್ಲಿ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಎನ್ನಲಾಗಿದೆ. ಇದೀಗ ಮೈಸೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ಮೇಲ್ಮನವಿ ಟೆನ್ಷನ್ ಶುರುವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ಡಿ ಗ್ಯಾಂಗ್ನ ಒಬ್ಬೊಬ್ಬರೇ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಪ್ರಕರಣದ A9 ಹಾಗೂ A10ಗೆ ಜಾಮೀನು ಸಿಕ್ಕಿದ್ದು ತಡವಾಗಿ ಬಿಡುಗಡೆ ಆಗಿದ್ದಾರೆ. ಕೊಲೆ ಕೇಸಲ್ಲಿ ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಕತ್ತಲೆ ಭಾಗ್ಯ ಅನುಭವಿಸಿದ್ದ ಆರೋಪಿಗಳು ರಿಲೀಸ್ ಆಗಿದ್ದಾರೆ. ಒಟ್ಟು 17 ಆರೋಪಿಗಳು ಜಾಮೀನು ಪಡೆದು ಹೊರಬಂದಿದ್ದಾರೆ. ತಡವಾಗಿ ಜಾಮೀನು ಸಿಕ್ಕ ಧನರಾಜ್ ಹಾಗೂ ವಿನಯ್ ಸ್ಥಿತಿ ಹೇಳತೀರದಾಗಿದೆ. ಧಾರವಾಡ ಕಾರಾಗೃಹದಿಂದ ಧನರಾಜ್ ರಿಲೀಸ್. ಯಾರು ಬಾರದೆ ಏಕಾಂಗಿಯಾಗಿ ಹೊರಟ ಆರೋಪಿ. ಧಾರವಾಡ ಕಾರಾಗೃಹದಲ್ಲಿ 6 ತಿಂಗಳುಗಳ ಕಾಲ ಜೈಲುವಾಸ ಅನುಭವಿಸಿದ್ದ A9 ಧನರಾಜ್ ರಿಲೀಸ್ ಆಗಿದ್ದಾರೆ. ಜೈಲಿಂದ ಹೊರಗಡೆ ಬಂದ ಆರೋಪಿಯನ್ನ ಬರಮಾಡಿಕೊಳ್ಳಲು ಯಾರೂ ಬಾರದ ಕಾರಣ ಏಕಾಂಗಿಯಾಗಿ ಹೋಗಿದ್ದಾನೆ. ಜೈಲಿನಿಂದ ಮುಖ್ಯ ರಸ್ತೆವರೆಗೂ ಕಾಲ್ನಡಿಗೆ ಹೋದ ಧನರಾಜ್ ಬಳಿಕ ಸಂಬಂಧಿಕರ ಕಾರಲ್ಲಿ ಮನೆಗೆ ಹೋಗಿದ್ದಾನೆ ಎನ್ನಲಾಗಿದೆ. ದರ್ಶನ್ ಸಾಕು ನಾಯಿಗಳನ್ನ ನೋಡಿಕೊಳ್ಳುತ್ತಿದ್ದ ಧನರಾಜ್ ಮೇಲೆ ಎಲೆಕ್ಟ್ರಿಕ್ ಮೆಗ್ಗರ್ನಿಂದ ಶಾಕ್ ಕೊಟ್ಟ ಆರೋಪವಿದೆ. ರಾಜಾತಿಥ್ಯದ ಕೇಸ್ ಬಳಿಕ ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಿದ್ದಂತೆ ಧನರಾಜ್ ಧಾರವಾಡಕ್ಕೆ ಶಿಫ್ಟ್ ಆಗಿದ್ದ. ಆಗಸ್ಟ್ 29ರಂದು ಧಾರವಾಡ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದ ಧನರಾಜ್ ರಿಲೀಸ್ ಆಗಿದ್ದಾನೆ. A10 ವಿನಯ್ಗೆ ಸಿಕ್ತು ಬಿಡುಗಡೆ ಭಾಗ್ಯ. ಇನ್ನು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿದ್ದ A10 ವಿನಯ್ಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ವಿನಯ್ ಬೆಂಗಳೂರಿನ RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ಹೋಟೆಲ್ ಮಾಲೀಕನಾಗಿದ್ದು, ಜಾಮೀನು ಪ್ರತಿ ಸಿಕ್ಕ ಬಳಿಕ ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ರಿಲೀಸ್ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ಅಷ್ಟು ಆರೋಪಿಗಳು ಜೈಲಿಂದ ರಿಲೀಸ್ ಆಗಿದ್ದಾರೆ. ಆದರೆ ಇಷ್ಟಕ್ಕೆ ಇವರ ಸಂಕಷ್ಟದ ದಿನಗಳು ಮುಗಿಯುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಇರಲಿದೆಯಾ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.